ನಮಸ್ಕಾರ. ನಾವು ಕೊಡಗು ಅಭಿವೃದ್ಧಿ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಹರೀಶ್ ಕುಮಾರ್ ಮಾತಾಡ್ತಾ ಇರೋದು. ಹಾಗೂ ನೌಸಾದ್ ಅಲಿ ಸರ್ ಇದ್ದಾರೆ, ತಾಲೂಕು ಅಧ್ಯಕ್ಷರು, ಹಾಗೂ ಇಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಸಹ ಇಲ್ಲಿದ್ದಾರೆ. ಏನು ಅಂತ ಹೇಳಿದ್ರೆ ನೋಡಿ, ಈಗಾಗಲೇ ಸೇತುವೆ ಮೇಲೆ ನೀರು ಹೋಗ್ತಾ ಉಂಟು, ಅರಿವು ಜಾಸ್ತಿ ಆಗ್ತಾ ಉಂಟು. ದಯವಿಟ್ಟು ಗ್ರಾಮಸ್ಥರುಗಳು ಮೂವ್ಮೆಂಟ್ ಮಾಡೋದನ್ನ ಬಂದ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಈ ಗೊತ್ತಿಲ್ಲ ನಮಗೆ ಮುಂದೆ ಏನೂ ಆಗಿಲ್ಲ ಅಂತ ಏನು ಹೇಳ್ಬಾರ್ದು. ಯಾಕೆಂದ್ರೆ ಈಗಾಗಲೇ ಒಂದು AW ಸಾಹೇಬರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾಗಿ ಸಾರ್ವಜನಿಕರು ಮತ್ತೆ ಬರುವ ಸಮಯದಲ್ಲಿ ಒಂದು ಮುನ್ನೆಚ್ಚರಿಕೆ ತಗೊಂಡು ಬರಬೇಕು. ನಾವು ನದಿನ ದಂಡೆ ದಾಟ್ತೀವಿ, ನದಿ ತೀರಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ತಪ್ಪು. ರಾತ್ರಿ ಒಳಹರಿವು ಜಾಸ್ತಿ ಆಗ್ಬೋದು. ಯಾಕೆಂದ್ರೆ ನೋಡಿ, ನೀರಿನ ರಭಸ ಜಾಸ್ತಿ ಆಗಿದೆ, ರಭಸ ನಮ್ಗೆ ಜಾಸ್ತಿ ಆಗ್ತಾ ಇದೆ. ಮತ್ತೆ ಈಗ 18,000 ಕ್ಯೂಸೆಕ್ಸ್ ಎತ್ತಿದ್ದಾರೆ. ಹಾಗೂ ಭಾಗಮಂಡಲ ಸೈಡಿಂದ ಬರುವಂತ ನೀರು ಇನ್ನೂ ಹೆಚ್ಚಾಗಬಹುದು. ಇಲ್ಲಿ ಸಾರ್ವಜನಿಕರು ಸುಮಾರು ಜನ ನೋಡ್ಲಿಕ್ಕೆ ಒಂದು ಖುಷಿ ಪಟ್ಟು ಬರ್ತಾ ಇದ್ದಾರೆ. ಬನ್ನಿ, ಆದರೆ ಸೇಫ್ಟಿಯಿಂದ ಹೋಗ್ಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಕೊಡಗು ಅಭಿವೃದ್ಧಿ ಸಮಿತಿಯಿಂದ ಜಿಲ್ಲಾ ಉಪಾಧ್ಯಕ್ಷರು. ಹಾಗೂ ಇಲ್ಲಿ ನೋಡಿ, ನಿಮಗೊಂದು ಮಾಹಿತಿ ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ಈಗ ಸೈರನ್ ಮಾಡಿದ್ರು ಸಹ ಜನಗಳು ಯಾವ ರೀತಿ ಓಡ್ತಾ ಇದ್ದಾರೆ ಅಲ್ಲಿ ನೋಡಿ. ಜನಗಳು ಯಾವ ರೀತಿ ಓಡ್ತಾ ಇದ್ದಾರೆ ಅಂತ ಹೇಳಿದ್ರೆ 18,000 ಕ್ಯೂಸೆಕ್ಸ್ ನೀರು ಎತ್ತಿದ್ದಾರೆ. ಆದ್ರೂ ಸಹ ಜನಗಳನ್ನು ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯವರು ಮಾತ್ರ ಕೇಳ್ತಾ ಇಲ್ಲ ಅಂತ ವ್ಯಕ್ತಿಗಳಿದ್ದಾರೆ ಈ ಆರಂಗಿ ವಿಭಾಗದಲ್ಲಿ. ದಯವಿಟ್ಟು ಇವರಿಗೆ ಒಂದು ತಕ್ಕ ಪಾಠವನ್ನು ಕಲಿಸಬೇಕು. ಏಕೆಂದ್ರೆ ಏನಾದ್ರು ಎಚ್ಚರಿಕೆ ತಗೊಂಡ್ರೆ ನೋಡಿ ಹೆಂಗಾಗುತ್ತೆ ಅಂತ. ನೋಡಿ ಯಾವ ರೀತಿ ಓಡ್ತಾ ಇದ್ದಾರೆ ಅಂತ ಅಲ್ಲಿ ಜನಗಳು. ನೋಡಿ ಯಾರು ಕೇಳೋರೇ ಇಲ್ಲ, ಏನಿಲ್ಲ ಅಂತ ತಿಳ್ಕೊಂಡು ಹಿಂಗೆ ಮಾಡ್ತಾ ಇದ್ರೆ ನೋಡಿ. ಇದನ್ನ ದಯವಿಟ್ಟು ಇವ್ರ ಮೇಲೆ ಕ್ರಮವನ್ನು ತಗೊಳ್ಬೇಕಾಗಿ ಕೇಳ್ಕೊಳ್ತೇವೆ. ನಮಸ್ಕಾರ. ನಾವು ಕೊಡಗು ಅಭಿವೃದ್ಧಿ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಹರೀಶ್ ಕುಮಾರ್, ಮಾಜಿ ಸೈನಿಕ, ಹಾಗೂ ತಾಲೂಕು ಉಪಾಧ್ಯಕ್ಷರಾದ ನೌಸಾದ್ ಅಲಿ ಸಹ ಇದ್ದಾರೆ. ಇವತ್ತು ನೋಡಿ, ಈಗಾಗಲೇ ಒಂದು ಮಾಹಿತಿ ಕೊಟ್ಟಿದ್ರು. ಏನು ಅಂತ ಹೇಳಿದ್ರೆ AW ಸಾಹೇಬರು ಹೇಳಿದ್ರು, ಒಂದು ಒಳ ಅರಿವು ಜಾಸ್ತಿ ಆಗುತ್ತೆ ಅಂತ. ಒಳ ಅರಿವು ತುಂಬಾನೇ ಜಾಸ್ತಿ ಆಗಿದೆ ನೋಡಿ. ಈಗಾಗಲೇ 18,000 ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿದ್ದಾರೆ. ಈಗಾಗಲೇ ಸೇತುವೆ ಮೇಲೆ ಹರಿದು ಹೋಗ್ತಾ ಉಂಟು ನೀರು. ಹಾಗಾಗಿ ದಯವಿಟ್ಟು ಯಾವುದೇ ಊರಿನವರಾದರೂ ಗ್ರಾಮಸ್ಥರಾಗಿರ್ಬೋದು, ಇಲ್ಲಿ ಬರಲಿಕ್ಕೆ ಪ್ರಯತ್ನ ಪಡಬೇಡಿ. ನೋಡಿ, ನೀರು ಕ್ಷಣಕ್ಕೂ ಸಹ ಹೆಚ್ಚಾಗ್ತಾ ಉಂಟು. ಯಾಕೆಂತ ಹೇಳಿದ್ರೆ ಒಬ್ಬರದ್ದು ಒಂದು ಜೀವ ಉಳಿಸೋದಕ್ಕೋಸ್ಕರ ಈಗಾಗಲೇ ಒಂದು ಬ್ಯಾರಿಕೇಡ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಹಾಗೂ ನಮ್ಮ ಪೊಲೀಸ್ ಇಲಾಖೆಯವರು ಸಹ ಇಲ್ಲಿದ್ದಾರೆ, ಎಲ್ಲ ಕ್ಲೋಸ್ ಮಾಡಿಟ್ಟಿದ್ದಾರೆ. ಎಲ್ಲ ಜನಗಳು ಕ್ಲಿಯರ್ ಆಗಿದ್ದಾರೆ. ಈಗ ಸ್ಥಳೀಯರನ್ನೆಲ್ಲ ಒಂದು ಬೆರೆಸಿದ್ದಾರೆ. ಇಲ್ಲಿಂದ ಯಾರು ಸಹ ಇಲ್ಲ ಇಲ್ಲಿ. ಮತ್ತೆ ಈಗಾಗಲೇ ಒಂದು ಸುರಕ್ಷತೆ ಕಾಪಾಡಿಕೊಳ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು. ಹಾಗಾಗಿ ಒಂದು ಕೊಡಗು ಅಭಿವೃದ್ಧಿ ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನಾವು ಒತ್ತಿ ಹೇಳ್ತಾ ಇದೀವಿ, ನದಿ ದಂಡೆಯಲ್ಲಿರುವಂತಹ ತೀರದಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ವ್ಯಕ್ತಿಗಳು ದಯವಿಟ್ಟು ಮನೆಯನ್ನ ಸ್ವಲ್ಪ ಸುರಕ್ಷಿತವಾದ ಜಾಗಕ್ಕೆ ಹೋಗಿ. ಇಲ್ಲ ಅಂದಿದ್ರೆ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಯಾರು ಕೇಳಲಿಕ್ಕೆ ಬರಬಾರದು. ಯಾಕೆಂದ್ರೆ ಆ ರೀತಿ ಪರಿಸ್ಥಿತಿ ಉಂಟು ನೋಡಿ. ಆಗಾಗಲೇ ವಿಡಿಯೋ ಸಹ ಕಳಿಸ್ಕೊಟ್ಟಿದ್ದಾರೆ AW ಸಾಹೇಬ್ರವರು. ಮತ್ತೆ ಈಗ ಒಳ ಅರಿವು ಈಗ ಇಷ್ಟು ಮಧ್ಯಾಹ್ನ ಒಂದು 3-4 ಆಗಿರ್ಬೋದು. ಆದ್ರೂ ಸಹ ಒಳ ಅರಿವು ಇಷ್ಟು ಜಾಸ್ತಿ ಆಗುತ್ತಂದ್ರೆ ರಾತ್ರಿ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇವೆ ಅಂತ ಹೇಳಿದ್ರೆ, ಸುರಕ್ಷಿತವಾದ ಜಾಗದಲ್ಲಿ ನಿಮ್ಮ ಹಸುಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ನೀವುಗಳು ಸುರಕ್ಷಿತವಾದ ಜಾಗಕ್ಕೆ ತಲುಪಿ. ದಯವಿಟ್ಟು ರಾತ್ರಿ ಇನ್ನೂ ಸಹ ಒಂದು ಸ್ವಲ್ಪ ನೀರು ಒಳಹರಿವು ಜಾಸ್ತಿ ಆದ್ರೆ ಅವ್ರು ಹೇಳಿದರೆ ಇನ್ನೂ ಸಹ ಒಂದು ಕ್ಯೂಸೆಕ್ಸ್ 20 ಮೇಲೆ ದಾಟಬಹುದು. ಹಾಗಾಗಿ ನಮಗೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದು ಸಹ ಅಪ್ಲೋಡ್ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಇದನ್ನು ಕಾನೂನನ್ನು ಉಲ್ಲಂಘನೆ ಮಾಡದೇ ಒಂದು ಸುರಕ್ಷತೆಯನ್ನು ಕಾಪಾಡಬೇಕಾಗಿ ಕೇಳ್ಕೊಳ್ತೇವೆ. ನಮಸ್ಕಾರ.